ಶಿವ ಶಿವ ಪರಮಾತ್ಮ ಯಾ ಜನ್ಮದಾಗ ಏನು ಕರ್ಮ ಮಾಡಿದ್ವೇನಪ್ಪ ಎಂಥ ಬೆಟ್ಟಿ ಆತ ನಮಗೆ ಒಂದೇ ಹೆಣ್ಣು ಮಗಳು ಅದ್ರದ್ದು ಜೀವನ ಚೆಂದಾಗಿ ನಾವು ನೋಡಿ ಇದನ್ನು ಮಾಡಲಿಲ್ಲ ನೋಡಪ್ಪ ಪರಮಾತ್ಮ. ಮೊನ್ನೆಯಾರ ಬಂದಿದ್ಲು ಮಕ್ಕಳು ಕರ್ಕೊಂಡು ಕಂಡಾಪಟ್ಟಿ ದಿನ ಇದ್ದು ಅದ್ರ ಗಂಡ ಬಂದಿಂದ 4 ಮಂದಿ ಹಿರಿಯರು ಕುಡಿಸಿ ಎಲ್ಲ ಚೆಂದಾಗಿ ಬುದ್ಧಿ ಹೇಳಿ ಕಳಿಸ್ಕೊಂಟಾರ. ಅಲ್ಲಿ ಹೋಗಿಂದ ಮತ್ತು ಹಂಗೆ ಮಾಡಾಕತ್ತೈತಂತ ಹಾಟೆ ಏನು ಮಾಡ್ಬೇಕಾದಿತ್ತವ ಯವ್ವ ಮಗಳು ಹೆಂಗೈತು ಏನು ಉಂಡತೇವು ತಿನ್ನತೇವು ಇಲ್ಲೋ ಯಾಕ ನಳ ಬಂದದ್ವಾ ನೀರು ಹಿಡಿಯಾಕತ್ತಿದ್ದೆಲ್ಲ ಬಂದ್ಯಾ ಬಾ ನಿನ್ನ ದಾರಿನ ನೋಡಾತಿದ್ ನೋಡಿ ಮಾರಾಯಣ ಕುಂದ್ರ ಬಾ. ಯಾಕ ಸುಮ್ಮಕ್ಕ ಫೋನ್ ಹಚ್ಚಿದ್ಲು ಕುಂದ್ರ ಬಾ. ಫೋನ್ ಮಾಡಿದ್ರ ಏನಂದ್ರೆ ಸುಮ್ಮಕ್ಕೆ ಮಾತಾಡ್ಯಾಳ ಹುಡುಗರು ಮಾತಾಡಿದ್ರು ಏನಂದ್ರೆ ಸುಮ್ಮವನ ಮಾತಾಡ್ಯಾಳ ಅವ ಮತ್ತು ಮೊದಲನಂಗ ಮಾಡಾಕತ್ತಾನಂತ. ಸರಿ ಕುಡಿದೇನ ಬಿಟ್ಟಿನಂತವ ಕುಡ್ದ ಬರ್ತಾನಂತ ದಿನ ದುಡ್ದಟ್ಟು ಕುಡ್ದ ಬರ್ತಾನಂತ ಏನೋ ಅಟ್ ಹುಡುಗರಿಗೆ ತಿನ್ನಿಸಟ್ಟು ತಂದಿರ್ತಾನಂತ ನೋಡವಕ್ಕೆ ಅವೇನು ಸಂತಿ ಕಾಯಿಪಲ್ಲೆ ಇಂಥದ್ದು ಮಾಡ್ಕೊಂಬಂದಿಲ್ಲಂತ. ಹೊಳ್ಳಿ ಒಂದು ಗ್ಯಾಸನ್ನು ತುಂಬಿಸಿಲ್ಲಂತ. ಗ್ಯಾಸ್ ತುಂಬಿಸಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅವ ಇವ ಎಷ್ಟು ಜಮ ಆಗ್ಯಾವ ನೋಡಿ ಓಟು ತೆಗೆಸ್ಕೊಂಬಂದು ನನ್ನ ಕೈಯಾಗ ಕೊಡು ತುಂಬಿಸ್ತಾನೆ ಅಂತಾನಂತ. ಎಂತ ಸೋಳೆ ಮಕ್ಕಳು ಇವ್ರ ಹೊತ್ತಾಗ ಅಲ್ಲ 2 ಮಕ್ಕಳು ಇರೋರು ಇಬ್ಬರು ಗಂಡ ಹೆಂಡತಿ ಇಷ್ಟು ಮಾಡಬೇಕಾದ್ರೆ ಸೋಳೆ ಮಗ ಹಿಂಗೆ ಹೇಳ್ತಾನ ಏನು ಕರಂಪ ಮಾರಾಯ. ಅದಕ್ಕೆ ನಾನು ಅಂದ್ಯಾ ನಾವು ನಿನಗೆ ಯವ್ವ ನೀ ಚೆಂದಾಗಿದ್ರೆ ಚಲೋ ತೆಗಿಸಿ ಕೊಡಬೇಡ ಅನ್ನೋದಿಲ್ಲ ನಾವು. ಈಗ ತೆಗಿಸಿ ನೀನು ಹಂಗಾರ ಹುಡುಗರು ಸಾಲಿಗೆ ಹೋಗು ಅವನು ಕೆಲ್ಸಕ್ಕೆ ಹೋಗವ ಡೆಬ್ಬಿ ಕಟ್ಟಬೇಕು ಹಂಗಾರ ಹೊಗೆ ಹಿಡಿತೈತಿ ಮಳೆ ಮಾರಿನ ದಿನ ನೀರು ಪಾರು ಸೋರಿದ್ರೆ ಒಲೆಯಾಗ ಅಡುಗೆ ಮಾಡೋಕೆ ನಿಗ್ರಾಕತಿ ತ್ರಾಸಾಕತಿ ಹಂಗಾರ ಒಂದು ಗ್ಯಾಸ್ ತುಂಬಿಸು ಅಂತ ಹೇಳ್ಬೇಕಂತ ಮಾಡಿದ್ದೆ. ಈಗಕ್ಕೆ ಗ್ಯಾಸ್ ತುಂಬ್ಸಕಷ್ಟ ತೆಗೆಸ್ಕೊಟ್ಲಂದ್ರೆ ಮುಂದೆ ಎಲ್ಲದಕ್ಕೂ ತೆಗಿಸಿಕೊಡು ಅಂತ ಗಂಟು ಬೀಳ್ತಾನ. ಈಗ ಮೊದಲೊಮ್ಮೆ ಏನ ಆವ ಇವ ಮಾಡ್ಯಾಳ ಈಕೆ ಗುಂಪಿನ ಅವ್ನು ತೆಗೆಸೋದು ತುಂಬೋದು ಮಾಡ್ಕೊತ ಬಂದ್ಬಿಟ್ಟಾಳ. ಅವಾಗ ಶಮಿಗತ್ತೆ ಹತ್ತಿಬಿಟ್ಟದ ಶಮಗಲ್ಸ್ಬಿಟ್ಟಾಳ. ಈ ಹೆಣ್ಮಗಳಿಗೆ ಹೇಳೇನಿ ಈ ಸಲ ಗುಂಪು ಪಂಪು ಮಾಡಬೇಡವಾ ಸಾಲ ಫಲ ತೆಗಿಸ್ಬೇಡ ಅದಕ್ಕೂ ಹೂನ ಹೋಗ್ಬೇಡ ಒಂದು ವೇಳೆ ಅವ್ನು ತೆಗಸಂದ್ರೆ ತೆಗ್ಸೋಕೋಬೇಡ ಅಂತೇಳಿ ನಾನು ಅದನ್ನೇ ಹೇಳೇನಿ ಇಲ್ಲ ಅಂತಂದಾಳ. ಆದರೂ ಎಷ್ಟಾದರೂ ನಾಯಿ ಬಲ ಡೊಂಕ್ ಸೀದಾ ಆಗೋದಿಲ್ಲ ಬಿಡವು. ಏನು ಮಾಡತ್ತಿರಪ್ಪ ಕಾಕ ಚಿಗವ ಬಾರಪ್ಪ ಸಿದ್ದಣ್ಣ ಬಾರತ್ತಮ್ಮ ಬಾರಪ್ಪ ಕುಂದ್ರ ಬಾ ನಾವ ಇಬ್ಬರೇ 2 ಗಂಟೆ ಆಯ್ತು ಕುಂತೇವೆ ಹಂಗೆ. ಮಕ್ಕಳನ್ನ ಅದು ಹರಿದ ಕಾಲದಾಗ ದುಡ್ದು ಸಾಲಿ ಕಲಿಸಿದ್ವಿ. ಸಾಲಿ ಕಲ್ತರು ನೌಕರಿ ಬಂದು ಹೆಂಡ್ರು ಕಟ್ಕೊಂಡು ಎಲ್ಲೆಲ್ಲಿ ನೌಕರಿ ಬಂದು ಅಲ್ಲಿ ಹೋಗಿ ಸುಖದಿಂದ ಉಳಿದು ಬಿಟ್ರಪ್ಪ. ಈಗ ನಾವು ಬಿಚಾಡೋದು ನೋಡು. ಅವ್ರು ಹೋಗಲ್ರಿ ಬಿಡುವ ಅವ್ರದ್ದೆಲ್ಲ ಬಾಳೆ ಸಾಯ ಸುದ್ದ ಐತಿ. ಅವ್ರೇನು ಹರಿದಾರ ಎಲ್ಲಿದ್ರು ದುಡ್ದು ಜೀವನ ಮಾಡ್ತಾರ. ನೀವು ಒಂದು ಆರಾಮಿರ್ರಿ. ಮತ್ತೇನ ಸುಮ್ಮಕ್ಕ ಫೋನ್ ಹಚ್ಚಾಳ ಬಾ ಅಂದೆ ಅಂತವ ಮುಂಜಾನ್ಯಾಗ ನಳ ಬಂದಿದ್ದು. ಇವರು ಹೆಣ್ಮಕ್ಳು ಅಟ ಹುಸಿಗಾಳು ಊರಾಕ ಹೊಲಕ್ಕೆ ಹೋಗ್ಯಾರ ಕಳ್ಸೇನಿ ಅವ್ರನ್ನ. ನಾನು ನೀರು ಹಿಡಿದು ಅವು ದನ ಮೈ ತೊಳೆದು ಒಟ್ಟು ಮೈ ಆರ್ಲಕ್ಕೆ ಬಿಸಿಲಿಗೆ ಕಟ್ಟಿ ಅದು ಬನ್ನಿ ಏನಂದ್ಲಕ್ಕಿ ಆಯ್ತು ಕುಂದ್ರ. ಅಲ್ಲ ತಮ್ಮ ಅವ ಮತ್ತು ಹಂಗೆ ಮಾಡಾಕತ್ತಾನಂತ ನೋಡು ಸುಮ್ಮಾಕನ ಗಂಡ. ಮೊನ್ನೆಯಾರ ನೀವೆಲ್ಲರೂ ಕೂಡಿ ಅವಾಗ ಎಷ್ಟು ಹೇಳಿ ಕಳಿಸಿದ್ರಿ. ಅವ ಕುಡಿದೂ ಬಿಟ್ಟಿಲ್ಲಂತ ರೊಕ್ಕ ನ್ಯಾಯ ಮಾಡೋದು ಬಿಟ್ಟಿಲ್ಲಂತ ಕೆಲ್ಸಕ್ಕೆ ಹೋಗ್ತಾನಂತ. ಕೆಲ್ಸಕ್ಕೆ ಹೋದ್ರೆ ಹೋಲ್ ಬಿಡು ಚಲೋ ಆತಲ್ಲ ದುಡಿಲಿ ದುಡ್ಕೊಂಬಂದು ಹಾಕ್ಲಿ. ತಮ್ಮ ಹುಡುಗರಿಗೊಟ್ಟು ಏನೋ ತಿನ್ನಿಸು ಪನಸು ತಾತಾನಂತ. ಈಕೆ ಕಾಯಿಪಲ್ಯವು ಸಂತಿ ಹೇಳಿದ್ರೆ ತಂದಿಲ್ಲಂತ. ಮತ್ತು ಹೊಳ್ಳಿ ಕುಡಿದೂ ಬಿಟ್ಟಿಲ್ಲಂತ. ಅವು ಕಲಿತು ಚಾಳಿ ಯಾರ ಹೇಳಿದ್ರೆ ಬಿಡುದಿಲ್ಲ ಬೇವು ಅವ್ರವ್ರು ತಮಗೆ ತಲೆಗೆ ಬಡದ್ರ ತಾವ ಬಿಡುವಾರ. ಇನ್ನೊಂದೇನು ನ್ಯಾಯಪಾಯ ಮಾಡಬಾರ್ದು ಚಂದಾಗಿರ್ಬೇಕು ಹೆಣ್ಮಕ್ಳು ಕೂಡ ನಿಗ್ರಹ ಮಾಡ್ಲಂಗ. ಏನು ಚಿಂತೆ ಮಾಡಕೋಬೇಡ ಆಕಿ ಶಾನ್ಯಾಕ್ಯದಾಳ ಬುದ್ಧಿವಂತಿನ ಅದಾಳ ಏನಾಗೋದಿಲ್ಲ ಅಂತರ್ಕೆಲೆ ನೀ ಏನು ತಲೆ ಕೆಡ್ಸ್ಕೊಬೇಡ ಸುಮ್ಮನೀರು ನೀನು. ಇವನ ಪರಮೇಶ್ ಕರ್ಕೊಂಡು ಸೈಕಲ್ ಮೋಟ್ರ್ ತೊಗೊಂಡು ಒಂದು ದಿವಸ ಅವ್ರ ಊರಿಗೆ ಹೋಗಿ ಬರ್ತಾನೆ. ಈಗ ಇನ್ನೂ ಮಳೆ ಪಳಿ ಏನು ಅಷ್ಟೇನು ಇದಿಲ್ಲ ಬಿಸಿಲು ಹೊಡ್ಯಾಕತೈತಿ ಹೊಲ್ದಾಗ ಹಾರೆ ದುಂಬಡಿ ಏನಿಲ್ಲ. ಹೋಗಿ ಬರ್ತಾನೆ ತಗೋ ಅವ್ರ ಊರ ಮಠ ಹೋಗಿ ಮಾತಾಡ್ಸಿ ಬರ್ತಾನೆ ಆಕೆನ. ಮಾಡಿ ಬಾಯಪ್ಪ 1-8 ದಿನ ಬಿಟ್ಟು ಹೋಕೆ ನಂದಿದ್ರೆ ನಾವು ಚೆಂದಾಗಿ ಅದಾರ ಬಿಡು ಬೇಡ ಹಂಗಾರಂತ ಸುಮ್ಮನಿದ್ದೆ ನಾನು. ಹೋಗಿ ಬಾಯ್ ಹೊಲಕ್ಕೆ ಏನೇನು ಹಾಕಿದ್ರಪ್ಪ ಏನೇನು ಮಾಡಿದ್ರು? ಒಟ್ಟು ಇವು ಗಿಡ್ಡ ಬೆಳೆ ಹತ್ತಿ ಬಂದವಲ್ಪ ಅವ್ನು ಒಟ್ಟು ಹತ್ತಿ ಕಾಳು ಊರೇವಿ ಹುಸಿಗಾಳು ಊರ್ಬೇಕು. ಏನು ಮಳಿನ ಆಗೋಲ್ದು ಬಿಸಿಲು ಕಾಯಕತ್ತೈತಿ. ಈ ವರ್ಷ ಏನು ಮಾಡ್ತೈತನಪ್ಪ ಎಲ್ಲಿ ಕೈ ಕೊಡ್ತೈತೆ ನಾ ಮಾಡ್ಕೋತೀವಿ ಸೋಳಿ ಮಗನ ನೀನು ಎರ್ದಾವಳ ಗಟ್ಟಿದ್ದೀನಿ ಹೊಲ್ದಾನು ಮಾಡ್ಕೋತಿದ್ದಿ. ನಮ್ಮಾರು ನೋಡಪ್ಪ ಹೊಲಸ ಚವಿನ ಇಲ್ಲ ನೌಕರಿ ಮಾಡ್ಕೋತ ಹೋಗಿ ಧಾರವಾಡ ಸೇರಿಬಿಟ್ರೆ. ಏನು ಮಾಡತ್ತೀರಿ ಅಮ್ಮಾರ? ಬಾರ ಚೆನ್ನವ ಬಾ ಇವ ಬರ್ತಾಳ ಇಲ್ಲ ಅಂತ ಮಾಡಿದ್ದೆ. ಎಲ್ಲಾರ ಕೆಲ್ಸಕ್ಕೆ ಹೋಗ್ಯಾಳ ಏನೋ ಹೊಲ್ಕ ಪಲ್ಕ ಹೋಗ್ಯಾಳ ಅಂತ ಮಾಡಿದ್ದೆ. ಬಂದೆ ಚಲೋ ಆಯ್ತು ಬಾರ ಇವ. ಮತ್ತು ನಿಮ್ಮ ಆಂಟಿ ಇದ್ದಾಗ ಸುಮ್ಮಕ್ಕಾರ ಇದ್ದಾಗ ಹಸ್ ಮಾಡಿದ್ದೆಲ್ಲ ಗೋಧಿನ ಬಾರ ಅದು ಗೋಧಿ ಹಿಟ್ಟು ನುಚ್ಚ ಆಗೈತಿ ಇನ್ನೂ ಗೋಧಿ ಹಸ್ ಮಾಡಂತ ಬಾರ ಇವ. ಹಸ್ ಮಾಡಿ ಕೊಡ್ತೇನೆ. ಮತ್ತು ಅವೇನೋ ದೊಡ್ಡವ ಅಲ್ಲೇ ಧಾರವಾಡದಾಗನ ಖಾನಾವಳಿ ಇಟ್ಟಾನಂತಲ್ಲ
ಅಂತ ಮಾರಾಯ ಅವ್ನು ಹಿರಿದವಳ ಹಡತ್ತಾಗ ಪಾರ್ಟ್ನರ್ ಮ್ಯಾಗ ಅಂಗಡಿ ಇಟ್ಟೇನಪ್ಪ ಅಂತ ಅಂದ. ಅಲ್ಲೇ ಸೊಳೆ ಮಗನ ನೀನಾರ ಕಾಲೇಜ್ ಲೆಕ್ಚರು ಅಲ್ಲೇ ಯಾವಾಗ ಹೋಗಿ ನೀನು ಅಲ್ಲಿ ಖಾನಾವಳಿಗೆ ಹೋಗಿ ಯಾವಾಗ ನಿಂದಿರ್ತೀವಿ, ಹೋಗಿ ನಿಂತಾಗ ಲೇಬರ್ಗಳು ಕೆಲಸ ಎಲ್ಲ ಲೇಬರ್ ಮ್ಯಾಗ ಏನು ಮಾಡ್ತೀವಿ ಅಂತಂದ್ರೆ ಬಿಡಪ್ಪ ಚಲೋ ಅದಾರ ಅವ್ರು ಅವ ಎಲ್ಲ ಮಾಡ್ತಾನ ಖರ್ಚು ಅಷ್ಟು ಕೊಡ್ದಾನ ಮಾಡ್ಕೊಲಿ ಚಲೋ ಆದ್ರೆ ಬೇಸಿ ಅಟ ಬರ್ರಿಪ್ಪ ಬರ್ಕೊಂತ ಹೋಗ್ಕೊಂತೀರ್ರಿ ಅಂದೆ. ಏನೋ ಜೋಳ ಬೇಕಂತ ಅಲ್ಲಿ ಖಾನಾವಳಿಗೆ ರೊಟ್ಟಿಗೆ ಜೋಳ ಕೇಳ್ಯಾನ. ನಿಮ್ಮ ಅದಾವನ ಜೋಳ ಇಲ್ಲಿಂದ ಒಯ್ಯಾವಂತ ಜೋಳ ಅವ ತುಟ್ಟಿ ಅಕ್ಕವಂತ 60 ರೂಪಾಯಿ ಕೆಜಿ ಅದಾವಂತ. ಏನೋ ಇಲ್ಲೊಟ್ಟು ಹಳ್ಯಾಗ ಚೀಲಗಟ್ಲೆ ತೊಗೊಂಡ್ರೆ ಸಸ್ತಾ ಅಕ್ಕವು, 1-2 ಚೀಲ ಒಯ್ಬೇಕಂತ ಮಾಡ್ಯಾನ. ಅದಾವ ಬಿಡು ಅವಕ್ಕೇನು ಜೋಳ ಬನಾರ್ ಅದಾವ, ಜೋಳಕ್ಕೇನು ಕಡಿಮೆ ಆದರೂ ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗಕ್ಕೆ ಬಾಡ್ಗಿನ ಅಷ್ಟು ಖರ್ಚಾಕತಿ. ಬಾರೇ ವಚನಕ್ಕ ಜನಮ್ಮ ಹೋಗಿ ಒಳಗೆ ಹೋಗಿ ಒಂದು ಚಾ ಕಾಸ್ಕೊಂಡು ಬಂದು ಚಾ ಕುಡ್ದು ಅಟ ಗೋಧಿ ಹಸ್ ಮಾಡಕ್ಕೆ ನಿಂದ್ರೆ. ಹ್ಞೂ ರೀ ಅಮ್ಮಾರ. ಕಾಕ ನಾನು ಹೋಗ್ಯಂತ ತಗೋರಪ್ಪ, ಇನ್ನು ನಾಳೆರ ನಾಡ್ದಾರ ಹೋಗಿ ಬರ್ತಂತು ಸುಮ್ಮಕ್ಕಾರ ಊರಿಗೆ. ಆ ಶಿವನಪ್ಪನ ಕೇಳ್ತಾನೆ ಖಾಲಿ ಅದಾನ ಏನಿಲ್ಲ, ಅವನ್ನ ಸೈಕಲ್ ಮೋಟ್ರ್ ತೊಗೊಂಡು ಇಬ್ಬರು ಹೋಗಿ ಭೇಟಿಯಾಗಿ ಬರ್ತಾವ ಅವ್ರ ಊರ ಮಟನ. ನೀವು ಹೋಗೋದಾದ್ರೆ ಆಕೆ ಕೊಟ್ಟು ಫೋನ್ ಮಾಡಿ ಹೇಳಿ ಹೋಗ್ರಿ. ಅವ ಮನ್ಯಾಗ ಇರೋದಿಲ್ಲ, ಯಾವಾಗ ಹೋಗತ್ತೆ ಯಾವಾಗ ಬರ್ತೈತೆ, ನಾ ಹೊತ್ತಾಗಿರ್ತದೆ ಸರ್ವತ್ತಿಗೆ ಬರ್ತಕ್ಕಂತ. ಅಟ ಮುಂಜಾನೆ ಟೈಮ್ದಾಗ ಹೋಗ್ತಿರೋ ಏನು ಸಂಜೆ ಮುಂದೆ ಹೋಗ್ತಿರೋ ಹೋಗಿ ಬರ್ರಿಪ್ಪ. ಯಾಕೆ ವಸ್ತಿ ಉಳಿದ್ರೆ ಉಳಿವಲ್ರಿ, ನಿಮ್ಮ ತಂಗಿ ಮನ್ಯಾಗ ಉಳಿತೀರಿ, ಹೋಗ್ರಿ. ಮಾಡ್ತೇವೆ ತಗೋವ ಹೋಗಿ ಬರ್ತೇವೆ. ಮನೆಗೆ ಹೋಗಿದ್ದೆ ಸಿದ್ದಣ್ಣ, ನೀ ಇಲ್ಲಿ ಬಂದಿ ಅಂತ ಹೇಳಿದ್ರ ಅವ್ವ ಹೇಳಿದ್ರಪ್ಪ. ಬಾರ ಪಕ್ಕೀರ ಬಾ. ಏನಿಲ್ಲ ತಡಿಪ, ನನಗೆ ಒಂದು ಒಣ ಮೇವು ಬೇಕಾಗಿತ್ತು. ಮೇವ ಈಗ ಆತ ನಿಂದು ಬನೀಗ ಮರಯ್ಯ ನಾ ಬನಿ ಒಟ್ಟಿದ್ ಬಿಡು ಮರಯ್ಯ. ಅದು ಮಳೆಗೆ ನೀರು ಇಳಿದ್ಬಿಟ್ಟತ್ತು ಓದತ್ತಿ. ಅದ್ರಾಗ ನಮ್ಮ ಬೀಗರು ಒಬ್ರು ಈಗ ದನ ತಂದ್ಬಿಟ್ಟಾರ ಎಮ್ಮಿನ. ಬನ್ನಿ ಅವರು ಹಿರಿಯಾಕತ್ತಾರ, ಹಿಂಗೆ ಬ್ಯಾಡ ಅನ್ನಕಬಾರ್ದು. ಎಲ್ಲಾರ ಸೊಳೆ ಮಕ್ಳು ಅವ್ರು ಬನ್ನಿ ಮೇವು ಮಾರಕ್ಕೆ ತೊಗೋಬಾರ್ದನ. ತೊಗೊಂಡೇವಿ ಹೇಳೇವಿ ಹೇರ್ಕೊಂಬರ್ಬೇಕು ಅಂತಾರ. ದಿನ ಇಲ್ಲೇ ಒಯ್ತಾರಪ್ಪ ಮರಯ್ಯ, ಹಗ್ಗನ ಪೆಂಡಿ ಕಟ್ ಬರ್ತಾರೆ. ಈಗ ನನಗೆ ಕಡಿಮೆ ಬಿದ್ದೈತಿ, ಅದು ಆಕಳ ಹೇತ್ಕೊಳಕತ್ತೈತಿ. ಒಣ ಮೇವು ಹಾಕಂತ ಪೆಂಡಿ ಮೇವು ಒಯ್ಲೆ ಒಯ್ ಬನ್ಮ್ಯಾಗ ಐತೆ ನೋಡು. ಒಂದಿನ 2 ದಿನ ಒಯ್ ಮರ. ಮತ್ತು ನನಗೂ ಗೊತ್ತೈತಿಲ್ಲ ನಿನಗೆ ದನ ಭಾಳ ಅದಾವ. ಇಲ್ಲ ಅಲ್ಲಿ ಗೌಡ್ರ ಅಜ್ಜಾರಿಗೆ ಹೇಳೇನ, ನಾನು ತೋಟದಾಗ ಅವ್ರ ಬನ್ಮ್ಯಾಗ ಅವ್ರ ಗಾಡಿಯಾಗನ ಒಂದು ಟೀಲರ್ ಹಾಕ್ಕೊಂಡು ಬಂದ್ಬಿಡ್ತೇನಪ್ಪ ಮರ. ಈಗಷ್ಟ ಹಾಕಕ್ಕಷ್ಟ ಒಯ್ತೇನೆ ನಾನು. ಮತ್ತು ಇನ್ನೂ ದನ ಭಾಳ ಅದ ಪಾಪ, ನಿನಗೆ ಹೋಗಿ ಬಿದ್ರೆ ಬೇಕಲ್ಲ.